ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ನಮ್ಮ ಜೀವನದಲ್ಲಿ ನಮಗೆ ಮೊದಲು ಆದರ್ಶ ವ್ಯಕ್ತಿಗಳಾಗಿ ಕಾಣುವರು ನಮ್ಮ ತಂದೆ ತಾಯಿ. ಜಗತ್ತಿಗೆ ಮೊದಲ ಗುರುಗಳು ನಮ್ಮ ತಂದೆ ತಾಯಿಗಳಾಗಿರುತ್ತಾರೆ. ಒಬ್ಬ ವ್ಯಕ್ತಿ ಬದಲಾಗಬೇಕೆಂದರೆ ಅವನು ಹಲವಾರು ಆದರ್ಶ ವ್ಯಕ್ತಿಗಳನ್ನು ಮಾದರಿಯಾಗಿ ತನ್ನ ಜೀವನದ ಯಶಸ್ಸಿನ ಹಾದಿಯ ಕಡೆಗೆ ಗಮನ ಹರಿಸುತ್ತಾನೆ. ಇನ್ನು ಕೆಲವರು ತಂದೆ ತಾಯಿಯ ಮಾತು ತಪ್ಪದೆ ಅವರ ಮಾದರಿಯಲ್ಲಿ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳುತ್ತಾರೆ. ಇವತ್ತಿನ ಟಾಪಿಕ್ ಏನೆಂದರೆ, ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಸನ್ನಿವೇಶ ನಡೆದ ಸತ್ಯ ಘಟನೆ ಅವರ ಜೀವನವನ್ನೇ ಬದಲಾಯಿಸಿತು. ತಮ್ಮ ಬಾಲ್ಯದಲ್ಲಿ ವಿವೇಕಾನಂದರು ತಂದೆ ತಾಯಿಯ ಜೊತೆಗೆ ರಥದ ಗಾಡಿಯಲ್ಲಿ ಹೋಗುತ್ತಿರುತ್ತಾರೆ. ಆಗ ವಿವೇಕಾನಂದರ ತಂದೆ, ಮಗನೇ, ನೀನು ಜೀವನದಲ್ಲಿ ಮುಂದೆ ಏನಾಗುತ್ತೀಯಾ ಅಂತ ಕೇಳುತ್ತಾರೆ. ಆಗ ಬಾಲಕ ನರೇಂದ್ರ ಹೇಳ್ತಾರೆ, ಅಪ್ಪ, ನಾನು ದೊಡ್ಡವನಾದ ಮೇಲೆ ರಥದ ಚಾಲಕ ಆಗ್ತೀನಿ ಅಂತ ಉತ್ತರಿಸುತ್ತಾರೆ. ಆಗ ಸ್ವಾಮಿ ವಿವೇಕಾನಂದರ ತಂದೆ ಬಾಲಕ ನರೇಂದ್ರನ ಮಾತನ್ನು ಕೇಳಿ ಸ್ವಲ್ಪ ನಿರಾಸೆಯಿಂದ ತಮ್ಮ ಪತ್ನಿಗೆ ಹೇಳುತ್ತಾರೆ, ನೋಡು, ನಿನ್ನ ಮಗ ಮುಂದೆ ಏನಾಗಬೇಕು ಅಂತಿದ್ದಾನೆ ಅಂತ. ಆಗ ಸ್ವಾಮಿ ವಿವೇಕಾನಂದರ ತಾಯಿ ಏನು ಮಾತನಾಡದೆ ಸುಮ್ಮನೆ ಇರುತ್ತಾರೆ. ಆಗ ಬಾಲಕ ನರೇಂದ್ರ ಅವರ ತಂದೆ, ಮಗನೇ, ನೀನು ಜೀವನದಲ್ಲಿ ನನ್ನ ಥರ ವಕೀಲ ಆಗಬೇಕು, ಹೆಸರು ಮಾಡಬೇಕು, ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ಮೂವರು ಮನೆಗೆ ತಲುಪಿದಾಗ ಬಾಲಕ ನರೇಂದ್ರ ಅವರ ತಾಯಿ ವಿವೇಕಾನಂದರನ್ನು ಮನೆಯಲ್ಲಿನ ದೇವರ ಕೊಠಡಿಗೆ ತೆರಳಿ ಅಲ್ಲಿಟ್ಟಿದ್ದ ಭಗವದ್ಗೀತೆಯಲ್ಲಿನ ಭಾವಚಿತ್ರವನ್ನು ತೋರಿಸುತ್ತಾರೆ. ಆಗ ಅವರ ತಾಯಿ ಹೇಳಿರುವ ಮಾತು ಸ್ವಾಮಿ ವಿವೇಕಾನಂದರ ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಡಿಯರ್ ಫ್ರೆಂಡ್, ನಿಮಗೆ ಭಗವದ್ಗೀತೆಯ ಮೇಲಿರುವ ಚಿತ್ರವನ್ನು ನೋಡಿರಬಹುದು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶ ಮಾಡುತ್ತಿರುವುದು ಗೊತ್ತಾಗುತ್ತದೆ. ಅದೇ ಭಾವಚಿತ್ರವನ್ನು ತೋರಿಸಿ ಬಾಲಕ ನರೇಂದ್ರನ ತಾಯಿ, ಮಗನೇ, ನೀನು ಜೀವನದಲ್ಲಿ ರಥದ ಸಾರಥಿಯೇ ಆಗು, ಆದರೆ ಆ ಕೃಷ್ಣ ಪರಮಾತ್ಮನಂತೆ ಆಗಬೇಕು. ಕೃಷ್ಣನ ಮುಖದಲ್ಲಿ ತೇಜಸ್ಸು ನೋಡು. ಅರ್ಜುನನು ಯುದ್ಧ ಮಾಡದೆ ಕುಳಿತಿರುವಾಗ ಕೃಷ್ಣನು ಧರ್ಮ ಅಧರ್ಮದ ಬಗ್ಗೆ ಅರ್ಜುನನಿಗೆ ಗೀತೋಪದೇಶ ಮಾಡಿ ಇಡೀ ಜಗತ್ತಿಗೆ ಭಗವದ್ಗೀತೆಯ ಮೂಲಕ ಜೀವನದ ಸಂದೇಶವನ್ನು ಸಾರಿದ್ದಾನೆ. ನೀನು ಕೂಡ ಜೀವನದಲ್ಲಿ ಕೃಷ್ಣನಂತೆ ಸಾರಥಿಯಾಗುವಂತ ಹೇಳುತ್ತಾಳೆ. ಈ ಒಂದು ಆದರ್ಶದ ಮಾತು ಸ್ವಾಮಿ ವಿವೇಕಾನಂದರ ಬದುಕನ್ನೇ ಬದಲಾಯಿಸಿ ಬಿಟ್ಟಿದೆ ಅಂತ ಅವರೇ ಹಲವಾರು ದಿನಪತ್ರಿಕೆಗಳಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಬೇಕಾಗಿರುವ ಒಳ್ಳೆಯ ವ್ಯಕ್ತಿತ್ವ, ನಡತೆ, ಸಾಧಿಸುವ ಛಲ ಇವೆಲ್ಲ ಸಿಗಬೇಕಂದ್ರೆ ನಮಗೆ ಸ್ಫೂರ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ನಮ್ಮ ತಂದೆ ತಾಯಿಯ ಆದರ್ಶದ ಮಾತುಗಳನ್ನು ಪಾಲಿಸಬೇಕು. ತಂದೆ ತಾಯಿಗಿಂತ ಜೀವನದಲ್ಲಿ ದೊಡ್ಡ ಗುರು ಯಾರೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳಲ್ಲಿ ಉಲ್ಲೇಖವಾಗಿದೆ. ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಯುವ ಪೀಳಿಗೆ ಬದಲಾಗಬೇಕಿದೆ. ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳು ನಿಮಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.